ಬಿಗ್ ಮಾರ್ನಿಂಗ್ಗೆ ಮತ್ತೆ ಸ್ವಾಗತ. ರೇಣುಕಾಸ್ವಾಮಿ ಕೊಲೆ ಕೇಸ್ನಿಂದ ಡಿ ಕಂಪನಿಗೆ ಮೇಲಿಂದ ಮೇಲೆ ಸಮಸ್ಯೆಗಳು ಎದುರಾಗ್ತಾ ಇದೆ. ಇದರಲ್ಲಿ ಜೈಲು ಪಾಲಾಗಿರೋ ದರ್ಶನ್ಗೆ ಈಗ ಫೋನ್ ಕಾಲೇ ಮುಳುವಾಗಲಿದೆಯಂತೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ದಾಸನಿಗೆ ಕಂಟಕವಾಗುತ್ತಾ ಫೋನ್ ಕಾಲ್ ಸಮಸ್ಯೆ. 400ಕ್ಕೂ ಹೆಚ್ಚು ಫೋನ್ ಕಾಲ್ ಪರಿಶೀಲಿಸಿದ ಖಾಕಿ. ಪರಪ್ಪನ ಅಗ್ರಹಾರ ಸೇರಿರೋ ದರ್ಶನ್ಗೆ ಒಂದಲ್ಲ ಎರಡಲ್ಲ ಹಲವು ಸಮಸ್ಯೆಗಳು ಸಾಲು ಸಾಲಾಗಿ ನಿಂತಿವೆ. ನಿನ್ನೆವರೆಗೆ ಜೀನ್ಸ್ ಪ್ಯಾಂಟ್ ಮೇಲಿದ್ದ ರಕ್ತದ ಕಲೆಯಿಂದ ಕಂಟಕ ಫಿಕ್ಸ್ ಎನ್ನಲಾಗಿತ್ತು. ಆದ್ರೀಗ ಕೊಲೆ ದಿನ ದರ್ಶನ್ ಮೊಬೈಲ್ನಲ್ಲಿ ದಾಖಲಾದ ಕಾಲ್ಗಳ ಹಿಂದೆ ಪೊಲೀಸರು ಬಿದ್ದಿದ್ದಾರೆ. ಪ್ರಕರಣ ಸಂಬಂಧ ಈವರೆಗೆ 400ಕ್ಕೂ ಹೆಚ್ಚು ಫೋನ್ ಕಾಲ್ಗಳನ್ನ ಪರಿಶೀಲಿಸಲಾಗಿದೆ. ಕೃತ್ಯಕ್ಕೂ ಮುನ್ನ, ಕೃತ್ಯದ ನಂತರ ಆರೋಪಿಗಳು ಮಾಡಿದ ಫೋನ್ ಕಾಲ್ಸ್ಗಳನ್ನ ಖಾಕಿ ಚೆಕ್ ಮಾಡಿದೆ. ಕೇವಲ ಫೋನ್ ಕಾಲ್ ಮಾತ್ರವಲ್ಲ, ವಾಟ್ಸ್ಆಪ್ನಲ್ಲಿಯೂ 100 ಕರೆಗಳು ದಾಖಲಾಗಿರೋದು ಗೊತ್ತಾಗಿದೆ. ಕೃತ್ಯಕ್ಕೂ ಮುನ್ನ ಮತ್ತು ಕೃತ್ಯದ ನಂತರ ಪರಸ್ಪರ ಫೋನ್ನಲ್ಲಿ ಮಾತಾಡಿದ್ದಾರೆ. ಖುದ್ದು ದರ್ಶನ್ ಜೊತೆಯೂ ಮಾತುಕತೆ ನಡೆಸಿರೋದು ಸಿಡಿಆರ್ನಲ್ಲಿ ಬಹಿರಂಗವಾಗಿದೆ. ಲಾಕ್ ಆಗಿರೋ 17 ಆರೋಪಿಗಳು ಕೃತ್ಯದ ನಂತರ 50ಕ್ಕೂ ಹೆಚ್ಚು ಮಂದಿ ಜೊತೆ ಮಾತುಕತೆ ನಡೆಸಿರೋದು ಗೊತ್ತಾಗಿದೆ. ಕುಟುಂಬಸ್ಥರು, ಆಪ್ತರು, ಸ್ನೇಹಿತರ ಜೊತೆ ಹಲವು ವಿಚಾರಗಳನ್ನ ಶೇರ್ ಮಾಡಿಕೊಂಡಿದ್ದಾರೆ. ಸಿಡಿಆರ್ ಆಧಾರದಲ್ಲಿ 50ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಕೊಲೆಯಾದ ಬಳಿಕ ಅಂದ್ರೆ ಜೂನ್ 8ರಿಂದ ಜೂನ್ 10ರ ನಡುವೆ 400 ಫೋನ್ ಕಾಲ್ ಡೀಟೇಲ್ಸ್ ನ ಪೊಲೀಸರು ಕಲೆ ಹಾಕಿದ್ದಾರೆ. ಹೀಗಾಗಿ ಜೈಲಲ್ಲಿರೋ ಆರೋಪಿಗಳಿಗೆ ಇದೂ ಕೂಡ ಕಂಟಕವಾಗೋದು ಫಿಕ್ಸ್ ಆಗಲಿದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿಗಳ ವಿರುದ್ಧದ ಸಾಕ್ಷಿಗಳು ಎಫ್ಎಸ್ಎಲ್ಗೆ ಕಳುಹಿಸಲಾಗಿದ್ದು ನಾಳೆ ಅಥವಾ ನಾಡಿದ್ದು ಖಾಕಿ ಕೈ ಸೇರೋ ಸಾಧ್ಯತೆ ಇದೆಯಂತೆ ರಿಪೋರ್ಟ್. ಹೀಗಾಗಿ ಡಿ ಕಂಪನಿಗೆ ಟೆನ್ಷನ್ ಕೂಡ ಹೆಚ್ಚಾಗಿದೆ. ಬೇಲ್ ಸಿಗುತ್ತಾ ಇಲ್ವಾ ಅನ್ನುವಂತಹ ಟೆನ್ಷನ್. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಎಫ್ಎಸ್ಎಲ್ ರಿಪೋರ್ಟ್ಗಾಗಿ ಖಾಕಿ ಹೈಕಣ್ಣು. ವರದಿ ರಿಸಲ್ಟ್ ಏನಿರುತ್ತೆ ಎಂಬ ಕಾತರ. ರೇಣುಕಾಸ್ವಾಮಿ ಕೊಲೆ ಬಳಿಕ ಆರೋಪಿಗಳು ಒಂದಿಷ್ಟು ಸಾಕ್ಷ್ಯಗಳನ್ನ ನಾಶ ಮಾಡಿದ್ದಾರೆ. ಪ್ರಕರಣದ ಕಂಪ್ಲೀಟ್ ತನಿಖೆ ನಡೆಸಿದ ಪೊಲೀಸರು ಸಾಕಷ್ಟು ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದಾರೆ. ಕೊಲೆ ಸಮಯದಲ್ಲಿ ದರ್ಶನ್ ತೊಟ್ಟಿದ್ದ ಬಟ್ಟೆ, ದಾಸ ಹಾಗೂ ಪವಿತ್ರ ಗೌಡ ಮನೆಯ ಸಿಸಿಟಿವಿ, ಮೃತದೇಹ ಸಾಗಿಸಲಾಗಿದ್ದ ಜೀಪ್, ರಕ್ತದ ಕಲೆಗಳ ಬಗ್ಗೆ ತಿಳಿಯಲು ಎಫ್ಎಸ್ಎಲ್ಗೆ ಕಳುಹಿಸಲಾಗಿತ್ತು. ಅದರ ರಿಪೋರ್ಟ್ ಯಾವಾಗ ಕೈ ಸೇರಲಿದೆ ಅಂತ ಖಾಕಿ ಕಾಯ್ತಿದೆ. ಬಹುತೇಕ ನಾಳೆ ಎಫ್ಎಸ್ಎಲ್ ರಿಪೋರ್ಟ್ ಬರೋ ಸಾಧ್ಯತೆ ಇದೆ. ಮೊಬೈಲ್ಗಳ ರಿಟ್ರೀವ್, ಡಿವಿಆರ್ನಲ್ಲಿರೋ ಡಾಟಾ ರಿಕವರಿ, ಹೀಗೆ ಅನೇಕ ವಿಚಾರಗಳನ್ನ ಹೈದರಾಬಾದ್ನಲ್ಲಿರೋ ಎಫ್ಎಸ್ಎಲ್ಗೆ ಕಳಿಸಲಾಗಿತ್ತು. ಆ ವರದಿಗಾಗಿ ಖಾಕಿ 2 ತಿಂಗಳು ಕಾದಿದ್ದು ನಾಳೆ ರಿಪೋರ್ಟ್ ಬರೋ ಸಾಧ್ಯತೆ ಇದೆ. ವರದಿ ಬಂದ ಬಳಿಕ ಚಾರ್ಜ್ ಶೀಟ್ ತಯಾರಿಕೆಗೆ ಸಿದ್ಧತೆ. ಕೊಲೆ ನಡೆದ ವೇಳೆ ಕೆಲವೊಬ್ಬರ ಮೊಬೈಲ್ನಲ್ಲಿ ವಿಡಿಯೋ ಮಾಡಲಾಗಿತ್ತು. ನಂತರ ಅದೆಲ್ಲವನ್ನ ಡಿಲೀಟ್ ಮಾಡಲಾಗಿದೆ ಎನ್ನಲಾಗಿದೆ. ಈಗಾಗಲೇ 100 ಎವಿಡೆನ್ಸ್ ಕಲೆಕ್ಟ್ ಮಾಡಿರೋ ಪೊಲೀಸರು ಎಫ್ಎಸ್ಎಲ್ ರಿಪೋರ್ಟ್ ಬಂದ ಬಳಿಕ ಅದನ್ನೂ ಸಹ ಸಾಕ್ಷಿಯನ್ನಾಗಿ ಪರಿಗಣಿಸಲು ಪೊಲೀಸರು ಪ್ಲಾನ್ ಮಾಡಿದ್ದಾರೆ. ರಿಪೋರ್ಟ್ ಖಾಕಿ ಕೈ ಸೇರಿದ್ರೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಇನ್ನಷ್ಟು ಹಿನ್ನಡೆಯಾಗಲಿದೆ. ಯಾಕಂದ್ರೆ ಅದನ್ನು ಸಹ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲು ಪೊಲೀಸರು ಪ್ಲಾನ್ ಮಾಡಿದ್ದಾರೆ. ಈಗಾಗಲೇ ಸಾವಿರಾರು ಪೇಜ್ ಚಾರ್ಜ್ ಶೀಟ್ ರೆಡಿ ಮಾಡಿರೋ ಖಾಕಿ ಇದನ್ನೂ ಸಹ ಸೇರಿಸಲಿದೆ. ಅಜಯ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಪಾದಯಾತ್ರೆ ಮುಖಾಂತರ ಬಿಜೆಪಿ ಮತ್ತು JDS ಹೇಗಾದರೂ ಮಾಡಿ ಪ್ರಾಸಿಕ್ಯೂಷನ್ಗೆ ಕೊಟ್ಟರೆ ರಾಜೀನಾಮೆ ಕೊಡಬೇಕಾಗತ್ತೆ. ಒಂದು ರಾಜೀನಾಮೆ ಒಟ್ಲ ಅರೆಸ್ಟ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ರಾಜೀನಾಮೆ ಕೊಡಬೇಕು ಅನ್ನೋಂಥದ್ದು ಇವ್ರದ್ದು ಒಂದು ಪಟ್ಟು. ಈಗ ರಾಜೀನಾಮೆ ಕೊಡುವಂಥ ಪ್ರಯತ್ನಗಳಾಗ್ತಾ ಇದೆ. ಮತ್ತೊಂದು ಇವತ್ತು ಇನ್ನೊಂದು ನಾಳೆ ಅದರ ಬಗ್ಗೆ ಆದೇಶ ಹೊರಬರುತ್ತೆ. ಇನ್ನೊಂದು ಕೇಸ್ ಕೊಟ್ಟಿದ್ದಾರಲ್ಲ, ಸ್ನೇಹಮಯಿ ಕೃಷ್ಣ ಅವರ ಕೇಸ್ ಕೂಡ, ಮತ್ತೊಂದು ಕಡೆ TJ ಅಬ್ರಾಮ್ ಕೇಸ್ ಕೂಡ. ಕಾಂಗ್ರೆಸ್ ಸುಮ್ಮನೆ ಕೂತಿಲ್ಲ. ಕಾಂಗ್ರೆಸ್ ಏನು ಮಾಡಿದೆ, ಇನ್ನೊಂದು ನೋಡಿ, ಒಂದು ವೇಳೆ ಸಿದ್ದರಾಮಯ್ಯನವರನ್ನ ರಾಜೀನಾಮೆ ಕೊಡಿಸುವಂತಹ ಪ್ರಯತ್ನವನ್ನು ನೀವು ಮಾಡಿದರೆ ನೀವು ರಾಜೀನಾಮೆ ಕೊಡಿಸ್ಬೋದು. ಆದರೆ ನಾವೇನು ಮಾಡ್ತೀವಿ, ಯಡಿಯೂರಪ್ಪನವರನ್ನ ಬಂಧಿಸ್ತೀವಿ. ದೋಸ್ತಿ ಪಾದಯಾತ್ರೆಯಿಂದ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ. ಬಿಜೆಪಿ ಅವಧಿಯಲ್ಲಾದ ಹಗರಣಗಳ ತನಿಖೆಗೆ ತಂತ್ರ, BSY ಪೋಕ್ಸೋ ಕೇಸ್ ಫಾಲೋಅಪ್ಗೆ ರಣತಂತ್ರ. ಬಿಜೆಪಿ JDS ಅವಧಿಯಲ್ಲಾದ ಹಗರಣ ಕೆದಕ್ತಾ ಇರುವ ಸರ್ಕಾರ ಬಹಳ ಮುಖ್ಯವಾಗಿ ಯಡಿಯೂರಪ್ಪನವರನ್ನ ಬಂಧಿಸೋದು ಅಂತ. ಹೌದು, ಪೋಕ್ಸೋ ಕೇಸಲ್ಲಿ
ಮೊನ್ನೆ ಹೇಳ್ತಾ ಇದ್ರು 82 ವರ್ಷ ಆಯಿತು, ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ರು ಸಿದ್ದರಾಮಯ್ಯ. ಸೊ ಇದರ ಬಗ್ಗೆ ಹೋಮ್ ಮಿನಿಸ್ಟರ್ ಕೂಡ ಮಾತಾಡಿದ್ದಾರೆ. ಇದೆಯಾ ಬೈಟ್ ಅದು? ನೋಡಿ, ಹೋಮ್ ಮಿನಿಸ್ಟರ್ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಸ್ಟೇ ವೇಕೇಟ್ ಮಾಡಿಸೋದಕ್ಕೆ ನಮ್ಮ ಅಡ್ವೊಕೇಟ್ ಜನರಲ್ರಿಗೆ ಮತ್ತು ನಮ್ಮ ಲಾಯರ್ಗಳಿಗೆಲ್ಲ ತಿಳಿಸಿದ್ದೇವೆ. ವೇಕೇಟ್ ಮಾಡಿದ ಮೇಲೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತೀವಿ. ಅವ್ರ ಮುಂದೆ ಕಾನೂನು ಹೋರಾಟ ಮಾಡ್ಬೋದು, ಆದರೆ ನಾವು ಕೂಡ ಕಾನೂನು ಹೋರಾಟ ಮಾಡಲೇಬೇಕಲ್ಲ. ಇಲ್ಲ, ಸ್ಟೇ ವೇಕೇಟ್ ಮಾಡಿಸೋದಕ್ಕೆ ನಮ್ಮ ಅಡ್ವೊಕೇಟ್ ಜನರಲ್ರಿಗೆ. ಪೋಕ್ಸೋ ಕೇಸ್ ಹೇಗೆ ರೀಓಪನ್ ಆಗುತ್ತೆ? ಈಗ ಪೋಕ್ಸೋ ಕೇಸ್ ಏನಂತಂದರೆ 18 ವರ್ಷದ ಕೆಳಗಿನ, ಅಂದರೆ ಎಲ್ಲ 18 ವರ್ಷ ಅಂದರೆ ಈ ಅಪ್ರಾಪ್ತ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎರಡು. ಕೇವಲ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡ್ತಾರೆ ಅನ್ಕೋಬೇಡಿ, ಗಂಡು ಮಕ್ಕಳಿಗೆ ತೊಂದರೆ ಕೊಡೋರು ತುಂಬ ಜನ ಇದ್ದಾರೆ. ಓಕೆ, ಅಪ್ರಾಪ್ತ ಮಕ್ಕಳಿಗೆ ಲೈಂಗಿಕ ಕಿರುಕುಳ ಕೊಟ್ಟರೆ ಪೋಕ್ಸೋ ಕೇಸ್ ಆಗ್ತದೆ. ಭಾಳ ಸ್ಟ್ರಾಂಗ್ ಆಗಿದೆ ಈಗ ಪೋಕ್ಸೋ ಕೇಸ್. ಆಮೇಲೆ ಯಾಕೆ ಪೋಕ್ಸೋ ಕೇಸ್ ಭಾಳ ಸ್ಟ್ರಾಂಗ್ ಆಗಿರಬೇಕು ಅಂದರೆ, ಹೊರಗಡೆ ಬೇರೆ, ಆಮೇಲೆ ಶ್ರುತಿಯವರು ನಿಮಗೂ ಗೊತ್ತಿರುತ್ತೆ, ಫ್ಯಾಮಿಲಿ ಒಳಗಡೆ ಆಗುವಂಥ ಲೈಂಗಿಕ ದೌರ್ಜನ್ಯ ಇದೆಯಲ್ಲ, ಚಿಕ್ಕಪ್ಪನಿಂದ ದೊಡ್ಡಪ್ಪನಿಂದ ಹುಡುಗರ ಮೇಲೆ. ನಮ್ಗೆ ಗೊತ್ತಿರೋದಿಲ್ಲ ಗಂಡು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗುತ್ತೆ ಅಂತೇಳಿ. ಈ ಸೂರಜ್ ರೇವಣ್ಣ ಕೇಸೆಲ್ಲ ಆದ ನಂತರ ಕೆಲವರು ಗೊತ್ತಾಗಿರೋದು ಅದು ಏನು ಸಮಸ್ಯೆ ಅಂತ ಅಂದ್ಬಿಟ್ಟು. ಈ ಕೇಸಲ್ಲಿ ಜಾಮೀನಿಲ್ಲ. ಇವರನ್ನ ಅವತ್ತೂನ ಕೇಸಲ್ಲೇ ಅರೆಸ್ಟ್ ಮಾಡಬೇಕಾಗಿತ್ತು. ಯಾರನ್ನ ಅಂದರೆ ಕಾನೂನು ಪ್ರಕಾರ. ಇವರೇನು ಹೋಗ್ತಾರೆ, ಕೋರ್ಟ್ಗೆ ಅಪೀಲ್ ಹೋಗ್ತಾರೆ. ನೋಡಿ, ನನಗಿಷ್ಟು ವಯಸ್ಸಾಗಿದೆ, ಆಮೇಲೆ ನಾನು ಅದು ಮಾಡಿದ್ದಲ್ಲ. ಆಮೇಲೆ ಅವ್ರು ಹೇಳಿದ್ದಾರೆ ಇದು ನನ್ನ ವಿರುದ್ಧ. ಯಾಕೆ ಡೌಟ್ ಬಂತಂದ್ರೆ, ಆ ಹೆಣ್ಮಗಳು ಯಾರು ಕೇಸ್ ಕೊಟ್ಟಿದ್ರು ಅವರು ಒಂದು 45 ಜನರ ಮೇಲೆ ಕೇಸ್ ಕೊಟ್ಟಿದ್ರು. ಹಾಗಾಗಿ ಜನಮಾನಸದಲ್ಲಿ ಹೆಂಗಿತ್ತು ಅಂದರೆ, ಇದು ಸುಮ್ಮನೆ VIP ಗಳನ್ನ ಶಿಕ್ಷಾಕ್ಸಂಥ ವಿಚಾರ ಅಂತ. ಕೋರ್ಟ್ ಏನು ಹೇಳ್ತು, ಓಕೆ ಅವ್ರು ಬರ್ತಾರೆ, ಅರೆಸ್ಟ್ ಮಾಡೋ ಅಗತ್ಯ ಇಲ್ಲ, ಅವರೇನು ತಪ್ಪಿಸ್ಕೊಂಡು ಹೋಗಿಲ್ಲ. ಹಾಗೇನೆ ಅವರು ಕೋರ್ಟ್ಗೆ ಬರ್ತಾರೆ. ಕೋರ್ಟ್ ಅವರಿಗೆ ಎನಿ ಟೈಮ್ ಬರಬೇಕಪ್ಪ, ಎನಿ ಟೈಮ್ ಬರಬೇಕು, ಕರೆದಾಗ ನಿಮ್ಮನ್ನು ಅರೆಸ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಯಾಕಂದರೆ ಅವರ ಇತಿಹಾಸ ಇಲ್ಲಿ ಕೋರ್ಟ್ ಗೊತ್ತಿದೆ. ಸ್ಟೇ ಕೊಟ್ಟಿದೆ. ಈಗೇನು ಮಾಡ್ತಿದ್ದಾರೆ, ರಾಜ್ಯ ಸರ್ಕಾರ ಸ್ಟೇ ಕೊಡಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಎಲ್ಲಾದರೂ ಸ್ಟೇ ವೆಕೆಟ್ ಮಾಡಿ, ಸ್ಟೇ ಕೊಡೋಂಗಿಲ್ಲ, ಪೋಕ್ಸೋ ಕೇಸ್ ಇದು ಭಾಳ ಡೇಂಜರ್ ಅಂತ ಆದಾಗ ಸ್ಟೇ ವೆಕೆಟ್ ಆಯ್ತು. ಸ್ಟೇ ವೆಕೆಟ್ ಆದಾಗ ಎನಿ ಟೈಮ್ ಅರೆಸ್ಟ್ ಮಾಡ್ಬೋದು. ಈಗ ಇವ್ರೇನು ಗೊತ್ತಾ, ಒಂದು ಗುಮ್ಮ ತೋರಿಸ್ತಾ ಇದ್ದಾರೆ. ಯಾರು? ಕಾಂಗ್ರೆಸ್ ಸರ್ಕಾರ, ಇವರ ಮುಖಾಂತರ, ಹೋಮ್ ಮಿನಿಸ್ಟರ್ ಮುಖಾಂತರ. ನೋಡಿ, ಸಿದ್ದರಾಮಯ್ಯನವರನ್ನ ಏನು ಮಾಡ್ತೀರಾ, ಅಥವಾ ಇಲ್ಲಿ ಹಿಂಗೆ ಬಿಡ್ಲಾ, ಹೆಂಗೆ ನೋಡಿ ಗೊತ್ತಾಯ್ತಲ್ಲ, ಹುಲಿ ಬಂತು ಇಲ್ಲಿ ಅಂತೇಳಿ ನೀವು ಅಂದ್ಕೊಳ್ಬೇಕಿದ್ರೆ, ಒಂದು ವೇಳೆ ಅದು ಪ್ರಾಸಿಕ್ಯೂಷನ್